ಎಷ್ಟು ಗ್ರಹಗಳು ಎಷ್ಟು ರಾಶಿಯವರಿಗೆ ಶುಭವಾಗಿರುವಂಥ ಫಲ ಸಿಗುತ್ತೋ ಅಷ್ಟೇ ರಾಶಿಯವರಿಗೆ ಅಶುಭ ಫಲಗಳು ಸಿಗುವಂಥ ವಾತಾವರಣಗಳು ಇದೆ. ಶುಭವಾಗಲಿ ಅಶುಭವಾಗಲಿ ನಮಗೆ ಭಗವಂತನ ಅನುಗ್ರಹ, ಭಗವಂತರ ಆಶೀರ್ವಾದ ಬೇಕು ಅಂತ ಅಂದಾಗ ನೋಡಿ, ಶಿವನನ್ನು ವಿಷ್ಣು ಆರಾಧನೆ ಮಾಡ್ತಾನೆ. ರಾಮನ ಅವತಾರದಲ್ಲಿ ಬಂದಂತಹ ಶ್ರೀರಾಮಚಂದ್ರ ಮಹಾವಿಷ್ಣು ಶಿವನ ಆರಾಧನೆಯನ್ನು ಮಾಡ್ತಾನೆ. ರಾಮೇಶ್ವರ ಅಂತ ಕೇಳಿರ್ತೀವಿ. ಅಲ್ಲಿ ರಾಮಚಂದ್ರ ಶ್ರೀರಾಮಚಂದ್ರ ಶಿವನನ್ನು ಉಪಾಸನೆ ಮಾಡ್ತಿದ್ದಕ್ಕೆ ಅಲ್ಲಿ ರಾಮೇಶ್ವರ ಅಂತ ಬಂತ ಹೆಸರು ಅಲ್ಲವೇ. ಆದ್ದರಿಂದ ಇಲ್ಲಿ ಹರಿಹರೇರಿಗೆ ಭೇದವಿಲ್ಲ. ನಾವೆಲ್ಲರೂ ಸಹ ಇಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮ ಅನ್ನುವಂಥ ಪಂಗಡಗಳು ಬರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಶಿವನಿಗೆ ಅಧೀನನೇ ಆಗಿರ್ತಾನೆ. ಕೊನೆಗೆ ಶಿವನೇ ಅಂತ್ಯವನ್ನು ಮಾಡುವಂಥವನು, ಲಯವನ್ನು ಮಾಡುವಂಥ ಲಯಕಾರಕನ ಯಾರು ಅಂತ ಅಂದರೆ ಪರಮೇಶ್ವರ. ಪ್ರತಿಯೊಬ್ಬ ಜೀವಿಗೂ ಸಹ ಶಿವನ ಲಯಕಾರಕನಾದಂಥ ಶಿವ ಒಂದು ದಿವಸ ಅಂತ್ಯವನ್ನು ಮಾಡುವಂಥವನೇ ಅವನು. ಆದ್ದರಿಂದ ಆ ಶಿವನನ್ನು ಆರೋಗ್ಯಕರವಾದಂತಹ ದೇಹಕ್ಕೆ ನಮ್ಮ ದೇಹವನ್ನು ಕೊಟ್ಟು ಕುಟುಂಬವನ್ನು ಸಮೃದ್ಧಿಯಾದಂತಹ ಕುಟುಂಬಕ್ಕೆ ಯಾವುದೇ ವಿಧವಾದಂತಹ ದೃಷ್ಟಿದೋಷಗಳಾಗಲಿ ಆರೋಗ್ಯ ದೋಷಗಳಾಗಲಿ ಯಾವುದೇ ಕೆಟ್ಟ ಶಕುನಗಳ ದೋಷವಾಗಲಿ ಕೆಟ್ಟ ದೃಷ್ಟಿಗಳಾಗಲಿ ಶತ್ರುದೋಷಗಳಾಗಲಿ ನಮಗೆ ನಿವಾರಣೆ ಆಗಬೇಕು, ಯಾವುದು ತೊಂದರೆಗಳಿಲ್ಲದ ಹಾಗೆ ನಡಿಬೇಕು ಅಂತ ಅಂದಾಗ ಪರಮೇಶ್ವರನ ಅನುಗ್ರಹ ಬೇಕು. ಅದಕ್ಕೆ ಮುಖ್ಯವಾಗಿ ಪ್ರತಿದಿನವೂ ನಾವು ಶಿವನ ಆರಾಧನೆಯನ್ನು ಮಾಡಬಹುದು. ಆದರೆ ಈ ಮಾಘ ಮಾಸದಲ್ಲಿ ಬರುವಂಥ ಶಿವರಾತ್ರಿಯ ದಿನದಂದಿರುವಂತಹ ಫಲ ಇದೆಯಲ್ಲ, ಅದು ಹೇರಳವಾದಂಥ ಫಲವನ್ನು ಕೊಡುವಂಥದ್ದು. ಮಾಘ ಮಾಸದ ತ್ರಯೋದಶಿಯ ದಿನದಂದು ಬರುವಂತಹ ಶಿವರಾತ್ರಿ ಅತ್ಯಂತ ಪಾವಿತ್ರತೆಯನ್ನು ತೆಗೆದುಕೊಂಡ್ಬರುತ್ತೆ. ಅತ್ಯಂತ ಪಾವಿತ್ರತೆ ಉಳ್ಳಂತಹ ಶಿವರಾತ್ರಿ ಅದು. ಈಗ ಅದರಲ್ಲೂ ಈ ವರ್ಷ ಏನಕ್ಕಾಗಿ ಶಿವರಾತ್ರಿಯ ಆಚರಣೆ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅಂದರೆ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಮಹಾ ಕುಂಭಮೇಳ ನಡೀತಾ ಇದೆ, ತ್ರಿವೇಣಿ ಸಂಗಮಗಳ ದರ್ಶನ ಆಗುತ್ತೆ, ತ್ರಿವೇಣಿ ಸಂಗಮಗಳನ್ನು ನಾವು ಸ್ನಾನಾದಿಗಳನ್ನು ಮಾಡ್ತಿರ್ತೀವಿ. ಇದು ಶಿವರಾತ್ರಿ ದಿನದಂದೇ ಅಂತ್ಯವಾಗುವಂಥದ್ದು. ಆದ್ದರಿಂದ ತಾವೆಲ್ಲರೂ ಸಹ ನಿಮ್ಮ ಮನೆ ಹತ್ರ ನಿಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಏರಿಯಾಗಳಲ್ಲಿ ಎಲ್ಲಿ ಶಿವನಿರ್ತಾನೋ ನಿಮ್ಮ ಕುಟುಂಬದ ಸದಸ್ಯರ ಒಂದು ಹೆಸರಿನಲ್ಲಿ ಒಂದು ಸಣ್ಣದಾದಂಥ ಒಂದು ಅರ್ಚನೆ ಅಥವಾ ಒಂದು ಅಭಿಷೇಕ, ಒಂದು ಔಪಾಸನೆ ಇದನ್ನು ಮಾಡಿಸ್ಕೊಳ್ಳಿ. ನಂತರದಲ್ಲಿ ಎಲ್ಲರೂ ಸಹ ಈ ಶಿವರಾತ್ರಿ ದಿನದಂದು ಎಲ್ಲರೂ ಸಹ ಜಾಗರಣೆ ಇದ್ದು ಶಿವನ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗೋಣ.